ಈಗ ಕಳೆದ ಒಂದು ವಾರದಿಂದ ಇದರ ಭಾಗವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪನವರು ಹಾಗೆ ನಮ್ಮ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷರು ಕೂಡ ಕೆ ಎಚ್ ಮುನಿಯಪ್ಪನ ನೇತೃತ್ವದಲ್ಲಿ ನಮ್ಮ ಈ ಸಮಿತಿಯಲ್ಲಿ ಏನು ರೆಕಮೆಂಡ್ ಮಾಡಿದಿರಿ ಅದನ್ನು ಜಾರಿ ಮಾಡಬೇಕಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಒಂದು ನಿಯೋಗ ತಮ್ಮ ಅಹವಾಲನ್ನು ತಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸಿರ್ತೀವಿ. ತದನಂತರ ಇಡೀ ಸರ್ಕಾರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಂತ್ರಿಮಂಡಲದ ಮಂತ್ರಿಗಳು ಸಹೋದ್ಯೋಗಿ ಮಿತ್ರರು ಸೇರಿ ಈ ವಿಚಾರವನ್ನು ಮತ್ತೆ ಎರಡನೇ ಬಾರಿಗೆ ನಾವು ಪ್ರಸ್ತಾಪವನ್ನು ಮಾಡಿ ಇರ್ತಕ್ಕಂಥ ಒಳ ಮೀಸಲಾತಿ ಇರ್ತಕ್ಕಂಥ ಸುಮಾರು ಏನೀಗ 17% ರಿಸರ್ವೇಷನ್ ಇದೆ, ಅದನ್ನು 50% ಮೇಲೆ ಹೋಗದಂತೆ, ಅಂದರೆ ಈಗ ಪ್ರೆಸೆಂಟು 15% ತೀರ್ಮಾನ ಮಾಡಿ 15%ಅಲ್ಲಿ 5.5 ಅನುಪಾತ 6 ಈ ರೀತಿ ತಗೊಳ್ಬೇಕು ಅಂತ ವಿಚಾರವಾಗಿ ಕೂಡ ನಾವು ಉಪಸಮಿತಿ ತೀರ್ಮಾನ ಮಾಡಿದ ಮೇಲೆ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ ಸಮುದಾಯಗಳ ಮಿತ್ರರು ಕೂಡ ಈ 2 ಅಥವಾ 3% ವಿಚಾರವಾಗಿ ಹೈಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಈ ಅವರು ಹೋಗಿರ್ತಕ್ಕಂಥ ಹೈಕೋರ್ಟ್ ಅಪೀಲ್ಗೆ ಯಾವುದೇ ರೀತಿ ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಸ್ಟೇ ನೀಡಿರೋದಿಲ್ಲ. ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ಕೆಲವೊಬ್ಬರು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಈಗ ಮನವರಿಕೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಈ 5.5 ಅನುಪಾತ ಆಗಿರ್ಬೋದು, ಸಮುದಾಯದ ನಾಯಕರುಗಳು ಮಂತ್ರಿಗಳು 35 ವರ್ಷಗಳಿಂದ ಈ ಮಾದಿಗ ಸಮುದಾಯ ಹೋರಾಟ ಮಾಡ್ತಾ ಇದೆ. ಇವರಿಗೆ ಏನು ರಿಸರ್ವೇಷನ್ ಕೇಳಿದೆ ಅದನ್ನು ನೀಡೋದ್ರಲ್ಲಿ ತಪ್ಪೇನಿಲ್ಲ ಅಂಥದ್ದು ಕೂಡ ಮೊನ್ನೆ ಸುಮಾರು ಚರ್ಚೆಗಳಲ್ಲಿ ಆ ಸಂದರ್ಭಗಳು ಕೂಡ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಸರ್ಕಾರಕ್ಕೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವರಿಕೆಯನ್ನು ಮಾಡಿರ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ನಮಗೆ ಒಂದು ಗೊಂದಲ ವಾತಾವರಣವನ್ನು ನಮ್ಮ ಆಳ್ತಕ್ಕಂಥ ಸರ್ಕಾರ ಮೂಡಿಸ್ತಾ ಇದೆಯಾ ಅಂತಕ್ಕಂಥದ್ದು ಈಗ ನಮಗೆ ಅನುಮಾನ ಹುಟ್ಟಿದೆ. ಮನೇಲಿ ಹೇಳೋದೊಂದು, ಹೊರಗಡೆ ಮಾಡೋದೊಂದು, ಇನ್ನೊಂದು ಮನೆ ಆಫೀಸಲ್ಲಿ ಹೇಳೋದೊಂದು, ಮತ್ತಿನ್ನೊಂದು ಮಾಡೋದೊಂದ, ಅದಾಗಬಾರ್ದು. ಯಾಕಂದರೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಅನ್ನೋ ಮಾತಿದೆ. ಆ ಮಾತನ್ನು ಉಳಿಸ್ಕೊಳ್ಬೇಕಾದ್ರೆ ಯಥಾವತ್ತಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ರಿಸರ್ವೇಷನ್ ಈಗ ಏನಾಗಿದೆ, ಈ ರಿಸರ್ವೇಷನ್ ಅಂಡರಲ್ಲಿ ಕೂಡ 56,342 ಏನು ತುಂಬಲಿಕ್ಕೆ ಹೊರಟಿದ್ದೀರಿ, ಅದನ್ನು ಕನ್ಸಿಡರ್ ಮಾಡಿ ಅಪ್ಲಿಕೇಬಲ್ ಆದಾಗ ಮಾತ್ರ ನಮಗೆ ಶೋಷಿತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಗಳು ಕೂಡ ನಾವು ಮಾದಿಗ ಸಮುದಾಯ ಬಹಳಷ್ಟು ಮಂದಿಲಿ ಕೂಡ ನಮ್ಮ ಸರ್ಕಾರವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದರಲ್ಲಿ ಬಹುಪಾಲು ಮಾನ್ಯ ಗೌರವಾನ್ವಿತ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಾವು ಈ ಸಂದರ್ಭ ಪತ್ರಿಕಾಗೋಷ್ಠಿ ಮುಖಾಂತರ ಮನವರಿಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಥಾವತ್ತಾಗಿ ನೀವೇನು ನಮಗೆ ಆವತ್ತು ಮಾತು ಕೊಟ್ಟಿದ್ದೀರಿ, ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ತದನಂತರ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನೀವು ಯಾವುದೇ ರೀತಿ ಉಲ್ಲಂಘನೆ ಮಾಡದೆ ಕಾನೂನು ಬಗ್ಗೆ ಅತ್ಯಂತ ಗೌರವವಾಗಿರ್ತಕ್ಕಂಥ ನೀವು ವಕೀಲಿ ವೃತ್ತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರು ಕೂಡ ಇದನ್ನು ಮನಗೊಂಡು ಸಮಾಜ ಕಲ್ಯಾಣ ಮಂತ್ರಿಗಳಿಗಾಗಿರ್ಬೋದು, ಇತರ ಏನು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಏನಿದೆ ಈ ಎಲ್ಲ ಮಂತ್ರಿಮಂಡಲದ ಸದಸ್ಯರನ್ನು ಕುಂಡ್ರಿಸಿ ನೀವು ಇದನ್ನು ಯಥಾವತ್ತೇ ಮಾಡೋದರಲ್ಲಿ ನೀವು ಭಾಳಷ್ಟು ಜವಾಬ್ದಾರಿಯನ್ನು ತಗೊಳ್ಬೇಕು. ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀವಿ. ನಮ್ಮದೊಂದು ದೊಡ್ಡ ಅಪೀಲ್ ಇದೆ. ಈ ಜಿಲ್ಲೆಯಲ್ಲಿ ನಿಮ್ಮನ್ನು ಮಂತ್ರಿ ಮಾಡೋದಲ್ಲಾಗಿರ್ಬೋದು, ನಿಮ್ಮನ್ನು ಶಾಸಕರು ಮಾಡೋದಲ್ಲಾಗಿರ್ಬೋದು, ನಿಮಗೆ ಅಧಿಕಾರ ಕೊಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷ, ಜೊತೆಗೆ ನಮ್ಮ ಮಾದಿಗ ಸಮುದಾಯ ಕೂಡ ಅತಿ ಹೆಚ್ಚು ಮತವನ್ನು ನಿಮಗೆ ನೀಡಿದೆ. ಹಾಗಾಗಿ ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪೇಶ್ ಅವರಾಗಿರ್ಬೋದು, ಸುಬ್ಬಾರೆಡ್ಡಿ ಸರ್ ಅವರಾಗಿರ್ಬೋದು, ನಮ್ಮ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಏನಿದೆ ನೀವೆಲ್ಲ ಕೂಡ ನಮ್ಮ ಸಮುದಾಯದ ಪರವಾಗಿ ನೀವು ಮಾತನಾಡಬೇಕು, ನಮಗೆ ಧ್ವನಿ ಆಗಬೇಕು. ಯಾಕಂದರೆ ಶೋಷಿತ ಸಮುದಾಯಕ್ಕೆ ನೀವು ಧ್ವನಿ ಆಗ್ತೀವಿ ಅಂತೇಳಿ ನೀವು ಎಲ್ಲ ಸಂದರ್ಭಗಳನ್ನು ಭಾಷಣವನ್ನು ಮಾಡ್ತೀರಿ. ಆದರೆ ನೀವು ಭಾಷಣ ಮಾಡೋದಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಅಂಕಿಅಂಶಗಳಾಗಿರ್ಬೋದು, ನೀವು ಭಾಷಣಕ್ಕೆ ಸೀಮಿತ ಆಗಬಾರ್ದು.
ನೀವು ನಿಜವಾಗ್ಲೂ ಏನು ಶೋಷಿತರ ಪರವಾಗಿ ಇದ್ದೀರಿ ಅಂದರೆ ಈ ಒಳ ಮೀಸಲಾತಿ ವಿಚಾರವನ್ನು ಈ 6% ಮಾದರಿ ಕೊಡಲೇಬೇಕು ಅಂತ ವಿಚಾರ ನೀವು ಧ್ವನಿಯಾದಾಗ ಮಾತ್ರ ನೀವು ಈ ಶೋಷಿತರ ಪರವಾಗಿ ಇದ್ದೀರಿ ಅಂತಕ್ಕಂಥ ನಿಲುವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂಗಾಗ್ತದೆ. ಇಲ್ಲಾಂದರೆ ನಾವು ಇಡೀ ರಾಜ್ಯಾದ್ಯಂತ ಮಾದಾರ ಮಹಾಸಭಾ ಅಲ್ಲ, ಅನೇಕ ನಮ್ಮ MRHS ಆಗಿರ್ಬೋದು, ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿಗಳಾಗಿರ್ಬೋದು, ನಮ್ಮ ದಲಿತ ಸಂಘರ್ಷ ಸಮಿತಿಗಳಿರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯರಾಗಿರ್ಬೋದು, ಅನೇಕ ಹೋರಾಟಗಾರರೆಲ್ಲ ಸೇರಿ ನಿಮಗೆ ಮುಂದೊಂದು ದಿನ ನಾವು ಉಗ್ರವಾಗಿರ್ತಕ್ಕಂಥ ಪಾಠವನ್ನು ನಾವು ನಿಮಗೆ ಕಲಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.